ಈ ಸೈಕಲ್ ದ್ರವ್ಯ ರೈಟ್ ಹ್ಯಾಂಡೇ ಈ ಬೇಕರಿ ರಘು. ಈ ಬೇಕರಿ ರಘು ಯಾರು ಅಂತ ಕೇಳಿದ್ರೆ ಈ ಕೇಸ್ನಲ್ಲಿ ಅವನ ಹೆಸರು ಕೂಡ ಉಲ್ಲೇಖ ಆಗಿದೆ. ಜೈಲೊಳಗೆ ಬೇಕರಿ ರಘು ಈಗಿದ್ದಾನೆ. ದರ್ಶನ್ ಬರ್ತ್ಡೇ ಸೇರಿದಂತೆ ಎಲ್ಲಾ ಫಂಕ್ಷನ್ ಅಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದ್ದ ಬೇಕರಿ ರಘು ಮೈಸೂರಿನ ಫಾರ್ಮ್ ಹೌಸ್ ನಲ್ಲೂ ಕೂಡ ದರ್ಶನ್ ಜೊತೆಗೆ ಗುಂಡು ಪಾರ್ಟಿನೂ ಮಾಡ್ತಾ ಇದ್ದ ಬೇಕರಿ ರಘು. ನೋಡಿ, ಸೈಕಲ್ ದ್ರವ್ಯ ಶಿಷ್ಯ ಈ ಬೇಕರಿ ರಘು. ಸೈಕಲ್ ರವಿಗೂ ವಿಲ್ಸನ್ ಗಾರ್ಡನ್ ನಾಗಂಗೂ ಆಗದೇ ಇಲ್ಲ. ಆದರೆ ಈ ಬೇಕರಿ ರಘು ದರ್ಶನ್ ಜೊತೆಗೆ ತುಂಬಾ ಚೆನ್ನಾಗಿದ್ರು. ಇವರ ಫಾರ್ಮ್ ಹೌಸ್ನಲ್ಲಿ ಎಣ್ಣೆ ಕೂಡ ಹೊಡೆದಿದ್ರು. ಈಗ ಪರಪ್ಪನ ಅಗ್ರಹಾರ ಜೈಲಲ್ಲಿ ಬೇಕರಿ ರಘು ಇದ್ದಾನೆ. ಬೇಕರಿ ರಘುಗೆ ವಿಲ್ಸನ್ ಗಾರ್ಡನ್ ನಾಗ ಕಂಡ್ರೆ ಆಗಲ್ಲ. ಅವರಿಬ್ರಿಗೂ ಸಿಕ್ಕಾಪಟ್ಟೆ ದುಶ್ಮನಿ. ದರ್ಶನ್ ಜೈಲಿಗೆ ಬಂದ ಮೇಲೆ ವಿಲ್ಸನ್ ಗಾರ್ಡನ್ ನಾಗನ ಆಶ್ರಯವನ್ನ ಪಡ್ಕೊಬಿಡ್ತಾರೆ ದರ್ಶನ್. ಇಲ್ಲಿಂದ ಕಿರಿಕ್ ಶುರು ಆಗತ್ತೆ, ಇಲ್ಲಿಂದ ಸಮಸ್ಯೆ ಶುರು ಆಗತ್ತೆ. ಜೈಲಿಂದ ಹೊರಗಡೆ ಇದ್ದಾಗ ಈ ಬೇಕರಿ ರಘು ಜೊತೆಗೆ ದರ್ಶನ್ ತುಂಬಾ ಚೆನ್ನಾಗಿದ್ರು. ಜೈಲ್ ಒಳಗೆ ಹೋಗ್ತಾ ಇದ್ದ ಹಾಗೇನೆ ಒಂದು 10 ದಿನ ಆದ್ಮೇಲೆ ವಿಲ್ಸನ್ ಗಾರ್ಡನ್ ನಾಗನ್ ಜೊತೆ ಚೆನ್ನಾಗಾಗ್ತಾರೆ. ಬೇಕರಿ ರಘುನ ಸೈಡ್ ಲೈನ್ ಮಾಡ್ತಾ ಬರ್ತಾರೆ. ಜೈಲಲ್ಲಿ ಹವಾ ಇಟ್ಟಿದ್ದ ಈ ನಾಗನ ಗ್ಯಾಂಗು, ಈ ಗ್ಯಾಂಗು ಇಲ್ಲಿ ಒಳ್ಳೆ ಹವಾ ಇಟ್ಟಿದೆ, ಇಲ್ಲಿ ಹೋದ್ರೆ ನನಗೆಲ್ಲ ಸಿಗುತ್ತೆ ಅಂತ ಅರ್ಥ ಮಾಡ್ಕೊಂಡ ದರ್ಶನ್ ಈ ವಿಲ್ಸನ್ ಗಾರ್ಡನ್ ನಾಗನ ಗ್ಯಾಂಗನ್ನ ಸೇರ್ಕೊಂತಾರೆ. ಹೊರಗಡೆ ಅಷ್ಟು ಸಾಥ್ ಕೊಟ್ಟು ದರ್ಶನ್ ಬರ್ತ್ಡೇ ಜೊತೆಗಿದ್ದು ದರ್ಶನ್ ಜೊತೆಗೆ ಎಣ್ಣೆ ಪಾರ್ಟಿ ಮಾಡಿದ್ದಂಥ ರಘುಗೆ ಇದೆಲ್ಲ ಒಂಥರ ಇರ್ಸು ಮುರ್ಸು ಆಗುತ್ತೆ, ಬೇಸರ ಆಗುತ್ತೆ. ನನ್ನನ್ನೇ ಸೈಡ್ ಲೈನ್ ಮಾಡ್ತಾ ಇದ್ದಾರಲ್ಲ, ನನ್ನನ್ನೇ ಅವಾಯ್ಡ್ ಮಾಡ್ತಾ ಇದ್ದಾರಲ್ಲ, ಹೊರಗಡೆ ಇವ್ರಿಗೆ ನಾನು ಬೇಕಾಗಿತ್ತಲ್ಲ, ಇಲ್ಲಿ ನೋಡಿದ್ರೆ ನನ್ನನ್ನು ಬಿಟ್ಟು ನಾಗನ್ ಸಹವಾಸ ಮಾಡ್ತಾ ಇದ್ದಾರಲ್ಲ ಅಂತ ಹೊಟ್ಟೆ ಉರಿ ಆಗುತ್ತೆ ಅವನಿಗೆ. ಹಾಗಾಗಿ ಕಾದು ಕೂತಿದ್ದ, ಏನಾದರೂ ಒಂದು ಮಾಡಬೇಕು, ಇವರಿಬ್ಬರಿಗೂ ಕೂಡ ಮುಟ್ ನೋಡಂಗೆ ಕೊಡಬೇಕು ಅಂತ ಬೇಕರಿ ರಘು ಕಾದ್ಕೊಂಡು ಕೂತಿದ್ದ. ಈ ಸಂದರ್ಭದಲ್ಲೇ ಜೈಲಲ್ಲಿ ಇವರು ಸಿಗರೇಟ್ ಸೇಕೊಂಡು ಆರಾಮಾಗಿ ಕೂತಿರೋ ಫೋಟೋ ಕ್ಲಿಕ್ಕಿಸ್ತಾರೆ. ಒಂದು ಕಲ್ಲಲ್ಲಿ 2 ಹಕ್ಕಿ ಹೊಡೆಯೋದು ಅನ್ನೋದು ಗೊತ್ತಲ್ಲ ನಿಮಗೆ, ಅದನ್ನೇ ಬೇಕರಿ ರಘು ಮಾಡಿದ್ದು. ಒಂದು ನಾಗನ ಆಟಾಟೋಪಕ್ಕೂ ಬ್ರೇಕ್ ಹಾಕಬೇಕಾಗಿತ್ತು, ಇನ್ನು ಹೊರಗಡೆ ಚೆನ್ನಾಗಿತ್ತು. ಜೈಲಿಗೆ ಬರ್ತಾ ಇದ್ದ ಹಾಗೇನೆ ತನ್ನನ್ನು ಅವಾಯ್ಡ್ ಮಾಡಿ ವಿಲ್ಸನ್ ಗಾರ್ಡನ್ ನಾಗನ ಸಹವಾಸ ಮಾಡಿದ ದರ್ಶನ್ಗೂ ಕೂಡ ಬುದ್ಧಿ ಕಲಿಸ್ಬೇಕಾಗಿತ್ತು. ಅದಕ್ಕೆ ಅವನು ಏನು ಮಾಡ್ದ ಮಾಸ್ಟರ್ ಪ್ಲಾನು ಅಂತಂದರೆ, ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಆರಾಮಾಗಿ ಸಿಗರೇಟ್ ಸೇಯ್ತಾ ಇದ್ರಲ್ವಾ, ಆ ಫೋಟೋವನ್ನು ಕ್ಲಿಕ್ಕಿಸಿ ಅದನ್ನು ವೈರಲ್ ಮಾಡಿ ಅದು ಇಷ್ಟರ ಮಟ್ಟಿಗೆ ಚರ್ಚೆ ಆಗೋ ಹಾಗೆ ಮಾಡಿ ಇದಕ್ಕೆ ಆ್ಯಕ್ಷನ್ ತೆಗೊಳ್ಳೋ ಹಾಗೆ ಮಾಡಿ, ಒಂದು ಕಡೆಯಲ್ಲಿ ನಾಗನ್ ಬೇರೆ ಕಡೆ ಜೈಲಿಗೆ ಕಳಿಸ್ಬೇಕು ಅಂತ, ಇನ್ನೊಂದು ಕಡೆಯಲ್ಲಿ ದರ್ಶನ್ನ ಬೇರೆ ಕಡೆ ಕಳಿಸ್ಬೇಕು ಅಂತ, ಮತ್ತು ಈ ನಾಗನ ಹವವನ್ನು ಈ ಸೆಂಟ್ರಲ್ ಜೈಲ್ನಲ್ಲಿ ಕಮ್ಮಿ ಮಾಡಬೇಕು, ಇಲ್ಲಿ ಏನಿದ್ರು ನಂದೇ ಹವ ಇರಬೇಕು ಅನ್ನುವಂಥ ಕಾರಣಕ್ಕೆ ಆತ ಮಾಡಿದ ಮಾಸ್ಟರ್ ಪ್ಲ್ಯಾನ್ನಲ್ಲಿ ನೀಟಾಗಿ ಸಿಲುಕಿದ್ದು ಇದೇ ದರ್ಶನ್. ಹಾಗಿದ್ರೆ ಆತಿಥ್ಯವೇ ಕರಿಯನಿಗೆ ಕಂಟಕವಾಗ್ಬಿಡ್ತಾ, ನಾನು ಅವರಿಗೆ ಉಪಕಾರವನ್ನು ಮಾಡಬೇಕು, ನಾನು ಅವರಿಗೆ ಸಹಕಾರ ಮಾಡಬೇಕು, ನಾನು ಅವರಿಗೆ ಎಲ್ಲವನ್ನು ಒದಗಿಸ್ಬೇಕು ಅಂತ ಈ ಆತಿಥ್ಯವನ್ನು ವಹಿಸ್ಕೊಳ್ಳೋಕೆ ಹೋಗಿದ್ದೇನೆ ದರ್ಶನ್ಗೆ ಕಂಟಕವಾಯ್ತಾ? ನೋಡ್ತಾ ಹೋಗೋಣ ಬನ್ನಿ. ಒಬ್ಬರನ್ನ ಬಿಟ್ಟು ಇನ್ನೊಬ್ಬರ ಆತಿಥ್ಯವನ್ನು ಸ್ವೀಕರಿಸಿದ್ದೆ ದರ್ಶನ್ಗೆ ಈಗ ಸದ್ಯಕ್ಕೆ ಮುಳುವಾಗಿದೆಯಾ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ಇಲ್ಲಿ ಬೇಕರಿ ರಘುವಿನ ಆತಿಥ್ಯವನ್ನ ಬಿಟ್ಟು ಅಥವಾ ಆತನ ಸಹವಾಸವನ್ನ ಬಿಟ್ಟು ವಿಲ್ಸನ್ ಗಾರ್ಡನ್ ನಾಗನ ಸಹವಾಸ ಮಾಡಿದ್ದೆ ದರ್ಶನ್ಗೆ ಮುಳುವಾಯ್ತಾ? 2 ಗ್ಯಾಂಗ್ಗಳ ಆತಿಥ್ಯದ ವಾರ್ನಿಂದ ಹೊರ ಬಂದಿರೋ ಈ ಫೋಟೋಗಳು. ಈ 2 ಗ್ಯಾಂಗ್ ನಡುವೆ ವಾರ್ ನಡೀತಾ ಇತ್ತಲ್ಲ, ಈ ವಾರ್ನ ಹೇಗಾದ್ರೂ ಮಾಡಿ ಹೊರ ಪ್ರಪಂಚಕ್ಕೂ ಗೊತ್ತಾಗಬೇಕು ಮತ್ತು ಇದಕ್ಕೆ ತಕ್ಕಂತೆ ಆಕ್ಷನ್ ತಗೋಬೇಕು ಅನ್ನೋದು ಅವರ ಮೈಂಡ್ನಲ್ಲಿ ಇತ್ತು. ಆಗ್ಲೇ ನೋಡಿ ಈ ಫೋಟೋ ಹೊರಗೆ ಬಂದಿದ್ದು. ದರ್ಶನ್ಗೆ ಆತಿಥ್ಯ ನೀಡೋಕೆ ರೌಡಿ ನಾಗ ಗ್ಯಾಂಗ್ ಮತ್ತು ಬೇಕರಿ ರಘು ನಡುವೆ ಜಗಳ ಆಗ್ತಾ ಇತ್ತು. ನಾನು ನೋಡ್ಕೊಳ್ತೀನಿ, ನಂದೇ ಎಲ್ಲ ನಾನೇ ನೋಡ್ಕೋಬೇಕು ಅಂತ ಇವರಿಬ್ರು ಮಧ್ಯ ಜಗಳ ಆಗ್ತಾ ಇತ್ತು. ಶೀತಲ ಸಮರ ಅನ್ನೋದು ನಡೀತಾ ಇತ್ತು. ಅದು ಬಸ್ಟ್ ಆಗ್ಬಿಡುತ್ತೆ. ದರ್ಶನ್ ಜೈಲು ಸೇರ್ತಾ ಇದ್ದಂತೆ ಎಲ್ಲ ವ್ಯವಸ್ಥೆಯನ್ನ ಮೊದಲಿಗೆ ಮಾಡಿದ್ದೆ ಈ ಬೇಕರಿ ರಘು. ಜೈಲಿಗೆ ಬರ್ತಾ ಇದ್ದ ಹಾಗೇನೆ, ಏನು ಬೇಕು ನಿಮಗೆ, ಊಟ ಬೇಕಾ, ತಿಂಡಿ ಬೇಕಾ, ಸಿಗರೇಟ್ ಬೇಕಾ, ಎಲ್ಲ ನಾನು ಮಾಡ್ಕೊಡ್ತೀನಿ, ನೀವು ಆರಾಮಾಗಿರ್ಬೇಕು ಅಣ್ಣ, ಹೊರಗಡೆ ನಿಮ್ಮ ಜೊತೆಗೆ ಊಟ ಮಾಡಿದ್ದೀನಿ, ನಿಮ್ಮ ಬರ್ತ್ಡೇಗೆ ಬಂದಿದ್ದೀನಿ, ನಿಮ್ಮ ಜೊತೆ ಎಣ್ಣೆ ಹೊಡೆದಿದ್ದೀನಿ, ನೀವು ಚೆನ್ನಾಗಿರಬೇಕು ಅಂತ ಈ ಬೇಕರಿ ರಘು ಎಲ್ಲ ವ್ಯವಸ್ಥೆನ ಮಾಡಿದ್ದ. ಆದರೆ ಕುಖ್ಯಾತ ರೌಡಿ ಸೈಕಲ್ ರವಿ ಬಂಟನಾಗಿರುವಂಥ ಈ ಬೇಕರಿ ರಘುಗೆ ಇಲ್ಲಿ ಸಮಸ್ಯೆ ಆಗಿದೆ ವಿಲ್ಸನ್ ಗಾರ್ಡನ್ ನಾಗ. ಯಾಕಂದರೆ ವಿಲ್ಸನ್ ಗಾರ್ಡನ್ ನಾಗ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಈತ
ಈ ಬೇಕ್ರಿ ರಘು ಮಾಡ್ತಾ ಇದ್ದಕ್ಕಿಂತ ಹೆಚ್ಚಾಗೇನೆ ದರ್ಶನ್ಗೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಅವನು 1 ಸಿಗರೇಟ್ ಕೊಟ್ಟರೆ ಇವನು 4 ಸಿಗರೇಟ್ ಕೊಡಿಸೋದು, ಅವನು 1 ಹೊತ್ತಿನ ಊಟ ಕೊಡಿಸಿದ್ರೆ ಇವನು ಬಿರಿಯಾನಿನೇ ತರಿಸಿ ಕೊಡೋದು, ಈ ಥರ ಎಲ್ಲ ಮಾಡ್ತಾ ಹೋಗ್ತಾರೆ. ಇದು ಎರಡೂ ಗ್ಯಾಂಗ್ಗಳ ನಡುವೆ ಸಮಸ್ಯೆಗೆ ಕಾರಣವಾಗತ್ತೆ. ದರ್ಶನ್ ಜೈಲು ಸೇರಿ 10 ದಿನ ಆದಮೇಲೆ ವಿಲ್ಸನ್ ಗಾರ್ಡನ್ ನಾಗಂಗ್ ಹತ್ರ ಆಗ್ತಾರೆ. ಯಾಕಂದರೆ ಇಬ್ಬರು ಮಧ್ಯೆ ಪೈಪೋಟಿ ಇತ್ತು, ನಾನು ಆತಿಥ್ಯ ವಹಿಸಬೇಕು ಅಂತ. ಬೇಕ್ರಿ ರಘು ಮೊದಲಿಂದ ಪರಿಚಯ ಕಾರಣ ದರ್ಶನ್ನ ಕಾರು ಚಾಲಕ ಲಕ್ಷ್ಮಣ್ ಮತ್ತು ಈ ಬೇಕ್ರಿ ರಘು ಫ್ರೆಂಡ್ಸ್ ಇದ್ರಂತೆ. ಆ ಕಾರಣಕ್ಕಾಗಿ ದರ್ಶನ್ಗೆ ಈ ಬೇಕ್ರಿ ರಘು ಕೂಡ ಹತ್ರ ಆಗಿದ್ರಿಂದ ಹೋಗ್ತಿದ್ದಂಗೆ ಬೇಕ್ರಿ ರಘು ಜೊತೆಗೆ ಚೆನ್ನಾಗಿದ್ರು. 10 ದಿನ ಆದಮೇಲೆ ದರ್ಶನಿಗೆ ಗೊತ್ತಾಗಿದೆ, ಇಲ್ಲಿ ಯಾರ ಮಾತು ನಡೆಯುತ್ತೆ, ಯಾರ ಜೊತೆಗಿದ್ರೆ ನಾನು ಚೆನ್ನಾಗಿರ್ತೀನಿ, ಯಾರು ನನಗೆಲ್ಲ ವ್ಯವಸ್ಥೆ ಮಾಡಿಕೊಡ್ತಾರೆ, ಇದೆಲ್ಲ ನೋಡೋಣ ಅಂತ ನೋಡಿ ಆಮೇಲೆ ವಿಲ್ಸನ್ ಗಾರ್ಡನ್ ನಾಗನ್ ಸಹವಾಸವನ್ನು ಮಾಡಿದ್ದಾರೆ. ಇದು ಬೇಕ್ರಿ ರಘುಗೆ ಭಾರೀ ಬೇಜಾರಾಗ್ಬಿಟ್ಟಿದೆ. ಇದೇನಿದು ಹಿಂಗೆ ಮಾಡಿಬಿಟ್ರಲ್ಲ ಅಂತ, ಇರಿ ಮಾಡ್ತೀನಿ ನಿಮ್ಮಿಬ್ಬರಿಗೆ ಅಂತ ಫೋಟೋವನ್ನು ತೆಗೆದು ವೈರಲ್ ಮಾಡಿದ್ದಾನೆ. ಫೋಟೋವನ್ನು ತೆಗೆದು ಹೊರಗಡೆ ಇದು ರಿಲೀಸ್ ಆಗೋ ರೀತಿಯಾಗಿ ನೋಡಿದ್ದೆ ಬೇಕರಿ ರಘು ಅನ್ನುವಂಥ ವಿಚಾರ ಹೊರಗೆ ಬರ್ತಾ ಇದೆ. ಈ ಮುಖಾಂತರವಾಗಿ ದರ್ಶನ್ ಎಲ್ಲರ ಜೊತೆ ಚೆನ್ನಾಗಿರೋದಕ್ಕೆ ಹೋಗಿ, ಎಲ್ಲರ ಜೊತೆಗೆ ಒಳ್ಳೆಯವನಾಗೋದಕ್ಕೆ ಹೋಗಿ, ಎಲ್ಲರ ಕಾಂಟ್ಯಾಕ್ಟ್ನಲ್ಲಿ ಇರಬೇಕು ಅಂತ ಅಥವಾ ಎಲ್ಲರ ಪರಿಚಯ ನನಗಿದೆ ಅಂತ ತೋರಿಸ್ಕೊಳ್ಳೋದಕ್ಕೆ ಹೋಗಿ ತಗಲಾಡ್ಕೊಂಡಂಗೆ ಕಾಣಿಸ್ತಾ ಇದೆ. ದರ್ಶನ್ ಈ ವಿಚಾರದಲ್ಲಿ ಎಲ್ಲರ ಜೊತೆಗೂ ಚೆನ್ನಾಗಿದ್ದಿದ್ದೇ ಸಮಸ್ಯೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಬೆಂಗಳೂರಿನಲ್ಲಿ ಅನೇಕ ರೌಡಿಗಳಿದ್ದಾರೆ, ಇವರೆಲ್ಲರ ಜೊತೆಗೂ ಕೂಡ ದರ್ಶನ್ಗೆ ಒಂದು ಉತ್ತಮವಾದಂಥ ಬಾಂಧವ್ಯ ಇದೆ.